ವಿಧಾನಸೌಧ ಬೆಂಗಳೂರು. ಮಾನ್ಯ ಶ್ರೀಮತಿ ಲಕ್ಷ್ಮೀ ಹೆಬ್ಬಾಳ್ಕರ್ ಮತ್ತು ಮಕ್ಕಳ ಕಲ್ಯಾಣ ಸಚಿವರು, ಕರ್ನಾಟಕ ಸರ್ಕಾರ, ವಿಧಾನಸೌಧ ಬೆಂಗಳೂರು. ಮಾನ್ಯ ಡಾಕ್ಟರ್ ಎಚ್ ಸಿ ಮಹದೇವಪ್ಪ, ಸಮಾಜ ಕಲ್ಯಾಣ ಇಲಾಖೆ ಸಚಿವರು, ಕರ್ನಾಟಕ ಸರ್ಕಾರ, ವಿಧಾನಸೌಧ ಬೆಂಗಳೂರು. ಮಾನ್ಯ ಜಿಲ್ಲಾಧಿಕಾರಿಗಳು ಧಾರವಾಡ ಇವರ ಮುಖಾಂತರ ಕರ್ನಾಟಕ ರಾಜ್ಯದ ಮಾಜಿ ದೇವದಾಸಿ ಮಹಿಳೆಯರ 2025-26ನೇ ಬಜೆಟ್ನಲ್ಲಿ ದೇವದಾಸಿ ಮಹಿಳೆಯ ಸ್ವಾವಲಂಬಿ ಜೀವನಕ್ಕೆ ಹೆಚ್ಚಿನ ಅನುದಾನವನ್ನು ಬಿಡುಗಡೆ ಮಾಡಿ ಯೋಜನೆಗಳನ್ನು ರೂಪಿಸಿ ಜಾರಿಗೊಳಿಸುವ ಕುರಿತು ಮಾನ್ಯರೇ, ಕರ್ನಾಟಕ ದಲಿತ ವಿಮೋಚನಾ ಸಮಿತಿ ರಾಜ್ಯ ಸಮಿತಿ ತಮ್ಮಲ್ಲಿ ಅತ್ಯಂತ ಕಳಕಳಿಯಿಂದ ವಿನಂತಿಸಿಕೊಳ್ಳುವುದೇನೆಂದರೆ, ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆಯಿಂದ 1994 ಮತ್ತು 2007-2008ರಲ್ಲಿ ನಡೆಸಿದ ಸಮೀಕ್ಷೆಯ ಪಟ್ಟಿಯಲ್ಲಿ 46,640 ಮಾಜಿ ದೇವದಾಸಿ ಮಹಿಳೆಯರಿದ್ದು, ದೇವದಾಸಿ ಪದ್ಧತಿ ನಿರ್ಮೂಲನೆಗಾಗಿ 1982ರಲ್ಲಿ ಕಾಯ್ದೆ ಕೂಡ ರೂಪಿಸಿದ್ದು, ಮಾಜಿ ದೇವದಾಸಿ ಮಹಿಳೆಯರು ಇತರೆ ಮಹಿಳೆಯರಂತೆ ಆರ್ಥಿಕವಾಗಿ ಸ್ವಾವಲಂಬಿಗಳಾಗಿ ಸಮಾಜದ ಮುಖ್ಯವಾಹಿನಿಯಲ್ಲಿ ಬೆರೆಯಲು ಸರ್ಕಾರವು ಮಾಜಿ ದೇವದಾಸಿ ಮಹಿಳೆಯರಿಗೆ ಕರ್ನಾಟಕ ರಾಜ್ಯ ಮಹಿಳಾ ಅಭಿವೃದ್ಧಿ ನಿಗಮದ ಅಡಿಯಲ್ಲಿ ದೇವದಾಸಿ ಪುನರ್ವಸತಿ ಯೋಜನಾ ಅನುಷ್ಠಾನ ಘಟಕ ಸ್ಥಾಪಿಸಿ ಮಾಜಿ ದೇವದಾಸಿ ಮಹಿಳೆಯರಿಗೆ ಮಾಸಾಸನ, ಪುನರ್ವಸತಿ, ದೇವದಾಸಿ ಮಕ್ಕಳ ಮದುವೆಗೆ ಸಹಾಯಧನ, ಭೂಮಿ ಮಂಜೂರಾತಿ ಇತರೆ ಈ ಯೋಜನೆಗಳು ಮಾಜಿ ದೇವದಾಸಿ ಮಹಿಳೆಯರಿಗೆ ಸ್ವಾವಲಂಬಿ ಬದುಕಿಗೆ ದೊರಕದಿರುವುದು ದುರದೃಷ್ಟಕರ. ಸರ್ಕಾರವು ಹೆಚ್ಚಿನ ಹಿತಾಸಕ್ತಿ ಹಾಗೂ ಕಾಳಜಿ ವಹಿಸದೆ ಅನುದಾನವನ್ನು ನೀಡದೆ ಇರುವುದರಿಂದ ಮಾಜಿ ದೇವದಾಸಿ ಮಹಿಳೆಯರ ಆರ್ಥಿಕವಾಗಿ ಸ್ವಾವಲಂಬನೆಯಾಗಿರುವುದಿಲ್ಲ. ಸರ್ಕಾರವು ಪ್ರತಿ ವರ್ಷ ಬಜೆಟ್ನಲ್ಲಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳ ಜನಸಂಖ್ಯೆಗೆ ಅನುಗುಣವಾಗಿ ಅನುದಾನ ಪ್ರತಿ ವರ್ಷ ಸುಮಾರು 30-40 ಸಾವಿರ ಕೋಟಿ ರೂಪಾಯಿಗಳಷ್ಟು ಇದೆ. ನಮ್ಮ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳ ಅನುದಾನಗಳನ್ನು ಖರ್ಚು ಮಾಡದೆ ಸರ್ಕಾರ ಬೇರೆ ಬೇರೆ ಇಲಾಖೆಗಳಿಗೆ ವರ್ಗಾವಣೆ ಮಾಡುವುದನ್ನು ಬಿಟ್ಟು ಮಾಜಿ ದೇವದಾಸಿಯ ಪುನರ್ವಸತಿ ಯೋಜನೆ ಅಡಿಯಲ್ಲಿ ಆದಾಯೋತ್ಪನ್ನಕರ ಚಟುವಟಿಕೆಗೆ ಜಾತ್ರೆಗಳಲ್ಲಿ ಜಾಗೃತಿ ಕಾರ್ಯಕ್ರಮ, ಬೀದಿ ನಾಟಕ, ಕಾನೂನು ಶಿಬಿರ, ಆರೋಗ್ಯ ಶಿಬಿರ ಇಲಾಖೆಗಳು ಅನುಷ್ಠಾನಗೊಳಿಸಲು ಹಣವನ್ನು ಮೀಸಲಿರಿಸಬೇಕು. ಕರ್ನಾಟಕ ರಾಜ್ಯ ಮಹಿಳಾ ಅಭಿವೃದ್ಧಿ ನಿಗಮವು ಮಾಜಿ ದೇವದಾಸಿ ಪುನರ್ವಸತಿ ಯೋಜನೆ ಬಾಯಿ ಮಾತಿನಲ್ಲಿ ಮಾತ್ರ, ಪತ್ರಿಕೆಗಳಲ್ಲಿ, ಮಾಧ್ಯಮಗಳಲ್ಲಿ ಭಾಷಣ ಮಾಡುವ ಬಾಯಿಗಳಲ್ಲಿ ಹಾಗೂ ಪುಸ್ತಕಗಳಲ್ಲಿ ಮಾತ್ರ ಪ್ರಚಲಿಸುತ್ತಾ ಇದೆ. ಮಾಜಿ ದೇವದಾಸಿಯರ ಬದುಕು ಮೂಕ ಪ್ರಾಣಿಗಳಿಗಿಂತ ಹೀನಾಯವಾಗಿದೆ. ಇದಕ್ಕೆ ಕಾರಣ ಸರ್ಕಾರಗಳು ಮಾಜಿ ದೇವದಾಸಿಯರಿಗೆ ಅನುದಾನಗಳನ್ನು ನೀಡದೆ ವಂಚಿಸುತ್ತಾ ಬಂದಿರುತ್ತವೆ. ಕಾರಣ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳ ಹಾಗೂ ಅಹಿಂದ ನಾಯಕರು ಆದಂತಹ ಹಾಗೂ ಕರ್ನಾಟಕದಲ್ಲಿ ಅತಿ ಹೆಚ್ಚು ಬಾರಿ ಬಜೆಟ್ ಮಂಡನೆ ಮಾಡಿದಂತ ಗೌರವಾನ್ವಿತ ಮಾನ್ಯ ಮುಖ್ಯಮಂತ್ರಿಗಳಾದಂತಹ ಮಾನ್ಯ ಶ್ರೀ ಸಿದ್ದರಾಮಯ್ಯ ಮತ್ತು ಸಂಬಂಧಿಸಿದ ಇಲಾಖೆಯ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಚಿವರಾದ ಗೌರವಾನ್ವಿತ ಮಾನ್ಯ ಶ್ರೀಮತಿ ಲಕ್ಷ್ಮೀ ಹೆಬ್ಬಾಳ್ಕರ್ ಹಾಗೂ ಸಮಾಜ ಕಲ್ಯಾಣ ಇಲಾಖೆಯ ಸಚಿವರಾದ ಗೌರವಾನ್ವಿತ ಮಾನ್ಯ ಶ್ರೀ ಡಾಕ್ಟರ್ ಎಚ್ ಸಿ ಮಹದೇವಪ್ಪನವರು ಹಾಗೂ ಗೌರವಾನ್ವಿತ ಎಲ್ಲ ಸಚಿವರಿಂದ, ಶಾಸಕರಿಂದ ಈ ಕೆಳಗೆ ಕಾಣಿಸಿದ ಹಕ್ಕೊತ್ತಾಯಗಳನ್ನು ಪರಿಗಣಿಸಿ ಸದರಿ 2025-26ನೇ ಬಜೆಟ್ ಮಂಡನೆಯ ಆಯವ್ಯಯದಲ್ಲಿ ಮಾಜಿ ದೇವದಾಸಿ ಮಹಿಳೆಯರಿಗೆ ಹೆಚ್ಚಿನ ಅನುದಾನ ಮೀಸಲಿರಿಸಿ ಹಕ್ಕೊತ್ತಾಯಗಳನ್ನು ಈಡೇರಿಸಬೇಕೆಂದು ಕರ್ನಾಟಕ ದಲಿತ ವಿಮೋಚನಾ ಸಮಿತಿ ರಾಜ್ಯ ಸಮಿತಿಯು ಮಾಜಿ ದೇವದಾಸಿ ತಾಯಂದರ ಪರವಾಗಿ ಗೌರವಪೂರ್ವಕವಾಗಿ ವಿನಂತಿಸುತ್ತೇವೆ. ಹಕ್ಕೊತ್ತಾಯಗಳು: 1. ಮಾಜಿ ದೇವದಾಸಿಯ ಮಹಿಳೆಯರಿಗೆ ನಿಗಮ ಸ್ಥಾಪನೆಯಾಗಬೇಕು, ಸರ್ಕಾರಿ ನೌಕರರನ್ನು ನೇಮಿಸಬೇಕು. 2. 2007-08ರಲ್ಲಿ ಪಟ್ಟಿಯಿಂದ ಉಳಿದ ದೇವದಾಸಿಯರನ್ನು ಸೇರಿಸಿಕೊಳ್ಳಲು ಮ್ಯಾನ್ಯುವಲ್ ಸಮೀಕ್ಷೆ ಮಾಡಿ ಪಟ್ಟಿಗೆ ಸೇರಿಸಿ ಯೋಜನೆಗಳನ್ನು ನೀಡಬೇಕು. 3. ವಸತಿ ಯೋಜನೆ, ವಸತಿ ರಹಿತ ಮಾಜಿ ದೇವದಾಸಿ ಮಹಿಳೆಯರಿಗೆ ಯೋಜನೆ ಅಡಿ ವಸತಿ ನಿರ್ಮಾಣಕ್ಕಾಗಿ ವೆಚ್ಚವನ್ನು ರಾಜೀವ್ ಗಾಂಧಿ ಗ್ರಾಮೀಣ ವಸತಿ ನಿಗಮದ ಮೂಲಕ ನೀಡುತ್ತಿದ್ದು, ಇದನ್ನು ಸರ್ಕಾರ ನೇರವಾಗಿ ಬೆರಳಿಕೆಯಷ್ಟು ಇರುವ ದೇವದಾಸಿ ತಾಯಂದಿರಿಗೆ ನೇರವಾಗಿ 5 ಲಕ್ಷ ರೂಪಾಯಿಗಳನ್ನು ವಸತಿಗಾಗಿ ಮಂಜೂರಾತಿ ಮಾಡಬೇಕು. 4. 45 ವರ್ಷ ವಯೋಮಿತಿ ಪಿಂಚಣಿಗಾಗಿ ಇರುವುದನ್ನು ಅದನ್ನು ತೆಗೆದುಹಾಕಬೇಕು. 5. 1 ಲಕ್ಷ ಸಾಲಕ್ಕೆ 50,000 ಸಹಾಯಧನ ಇದ್ದಿದ್ದನ್ನು 30,000ಕ್ಕೆ ಇಳಿಸಿದ್ದನ್ನು ಇದನ್ನು ಇಂದಿನಂತೆ ಮುಂದುವರಿಸಬೇಕು. 6. ಪ್ರತಿ ತಿಂಗಳ ತಪ್ಪದೆ ಮಾಸಾಸನ ನೀಡಬೇಕು. ಮಾಜಿ ದೇವದಾಸಿ ಮಹಿಳೆಯರಿಗೆ 5,000 ರು ಪಿಂಚಣಿಗೆ
ನೀಡಬೇಕು. 8 ಜಾಗ ಇಲ್ಲದವರಿಗೆ ಗ್ರಾಮದ ಗಾಂಠಾಣೆಯಲ್ಲಿ ವಸತಿ ಕಟ್ಟಿಕೊಳ್ಳಲಿಕ್ಕೆ ಮಂಜೂರಾತಿಗೆ ಆದೇಶಿಸಬೇಕು. 9 ರಾಜ್ಯದ ಪ್ರತಿ ಜಿಲ್ಲೆಯಲ್ಲಿ ಜಿಲ್ಲಾ ಮಟ್ಟದ ಮತ್ತು ತಾಲೂಕಾ ಮಟ್ಟದ ಮಾಜಿ ದೇವದಾಸಿ ಮಹಿಳೆಯರ ಸಮಸ್ಯೆಗಳ ಕುರಿತು ತ್ರೈಮಾಸಿಕ ಸಭೆಯನ್ನು ನಡೆಸಲು ಜಿಲ್ಲಾಧಿಕಾರಿಗಳಿಗೆ ಸೂಚಿಸಬೇಕು. 10 ಪ್ರತಿ ಮಾಜಿ ದೇವದಾಸಿ ಮಹಿಳೆಯರಿಗೆ 2 ಎಕರೆ ಜಮೀನು ಮಂಜೂರು ಮಾಡಬೇಕು. 11 ಮಾಜಿ ದೇವದಾಸಿ ಮಹಿಳೆಯರು ತೀರ್ಕೊಂಡ ನಂತರ ಅವರ ಮಕ್ಕಳಿಗೆ ಅವರ ಕುಟುಂಬದ ನಿರ್ವಹಣೆಗೆ ತಾಯಿಗೆ ಇರುವ ಮಾಸಾಸನ ಮತ್ತು ದೇವದಾಸಿಯ ಮಹಿಳೆಗೆ ಸರ್ಕಾರದ ಯೋಜನೆಗಳು ಮಕ್ಕಳಿಗೆ ಮುಂದುವರಿಸಬೇಕು. 12 ಮಾಜಿ ದೇವದಾಸಿ ಮಕ್ಕಳ ಮದುವೆಗೆ ಹೆಣ್ಣು ಮಕ್ಕಳಿಗೆ 5 ಲಕ್ಷ, ಗಂಡು ಮಕ್ಕಳಿಗೆ 3 ಲಕ್ಷ ರು ಸಹಾಯಧನ ಮಂಜೂರಾತಿಗೆ ಇರುವ ಎಲ್ಲ ಷರತ್ತುಗಳನ್ನು ಕಡಿತಗೊಳಿಸಬೇಕು. ರಾಜ್ಯದಲ್ಲಿ ಪ್ರತಿ ಮಾಜಿ ದೇವದಾಸಿ ಮಹಿಳೆಯರ ಮಕ್ಕಳ ಮದುವೆಗೆ ವಿದ್ಯಾಭ್ಯಾಸ, ನಿರುದ್ಯೋಗಿ, ಕೂಲಿ ಬಗ್ಗೆ ಇಲಾಖಾ ಯೋಜನಾ ಅಧಿಕಾರಿಗಳು ಸರ್ವೆ ಮಾಡಿ